ಇನ್ನೂ ಜಿಟಿ ಜಿಟಿ ಮಳೆ ಹೆಂಗೆ. ಸೊ ಮನೆಗೆ ಬಂದು ಆಮ್ಲೆಟು ಮತ್ತು ಮಶ್ರೂಮ್ ಮಾಡಿಕೊಂಡೆ. ಮಶ್ರೂಮ್ ಪಲ್ಯ ಮಾಡಿದ್ದೆ ಮನೆಯವ್ರಿಗೆಲ್ಲ, ಸೊ ನಾನು ಡ್ರೈ ಮಾಡಿಕೊಂಡೆ. ಸೊ ಬ್ರೇಕ್ಫಾಸ್ಟಿಗೆ ಆದಷ್ಟು ಪ್ರೋಟೀನ್ ಬೇಸ್ಡಲ್ಲೇ ತೊಗೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ಯಾಟ್ ಲಾಸ್ ಮಾಡಬೇಕು, ಹಾಗಾಗಿ ಫೈಬರು ಮತ್ತು ಪ್ರೋಟೀನ್ ಜಾಸ್ತಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಜಿಮ್ಗೆ ಹೊರಟ್ಬಿಟ್ಟೆ, ಜಿಮ್ ಮುಗಿಸ್ಕೊಳ್ಳೋಣ ಅಂತ. ಯಾಕೆಂದರೆ ಮಕ್ಕಳು ಬಂದಾದಮೇಲೆ ಸಂಜೆ ಹೊತ್ತು ಮಳೆ ಇರುತ್ತೆ, ಅದ್ರ ಜೊತೆಗೆ ಮಕ್ಳಿಗೆ ಓದಿಸೋದು, ಟೆಸ್ಟು, ಎಕ್ಸಾಮ್ ಇದ್ದರೆ ನಾನು ಬೆಳಗ್ಗೆನೇ ಮಾಡ್ಕೊಳ್ಳೋದೇ ಬೆಸ್ಟು, ಫ್ರೀಯಾಗಿ ಮಾಡ್ಕೊಬೋದು ಅಂದ್ಬಿಟ್ಟು ಹೋದೆ ಜಿಮ್ಮಿಗೆ. ಜಿಮ್ಗೆ ಹೋಗಿ ಇವತ್ತು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದೆ ನಂದು ಇವತ್ತು ಬೈಸೆಪ್ಪಿಂದ ಮಾಡಿ, ಹಾಗೆ ಸ್ವಲ್ಪ ಫಂಕ್ಷನಲ್ ವೀಡಿಯೋನು ಕೂಡ ಫಂಕ್ಷನಲ್ ಎಕ್ಸಸೈಸು ಕೂಡ ಮಾಡಿದೆ, ಆ್ಯಬ್ಸ್ ಮಾಡಿದೆ. ಸೊ ಚೆನ್ನಾಗಿ ಅನ್ನಿಸ್ತು. ಸೊ ಚೆನ್ನಾಗಿ ಕಂಪ್ಲೀಟಾಗಿ ಎಕ್ಸಸೈಸ್ ಮಾಡಿದ್ರೆ ಮನಸ್ಸಿಗೊಂದು ತೃಪ್ತಿ. ಎಕ್ಸಸೈಸ್ ಮಾಡಿದ್ರೆ ಒಂದು ಸಮಾಧಾನ ಸಿಗುತ್ತೆ ನನಗೆ. ಇಲ್ಲಾಂದರೆ ನಂಗೆ ಅನಿಸುತ್ತೆ ಅಯ್ಯೋ ಲೇಝಿ, ಆಮೇಲೆ ಮೈಂಡ್ಗೆ ಇಲ್ಲದೇ ಇರೋ ಯೋಚನೆಗಳೆಲ್ಲ ಬರುತ್ತೆ. ಅದ್ರ ಬದಲಾಗಿ ಹೋಗೋದು ಜಿಮ್ಗೆ, ಚೆನ್ನಾಗಿ ವರ್ಕೌಟ್ ಮಾಡೋದು. ಸೊ ಮ್ಯೂಸಿಕ್ ಇರುತ್ತೆ, ಮ್ಯೂಸಿಕ್ ಹಾಕ್ಕೊಳ್ಳೋದು, ಕೇಳೋದು, ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡೋದು. ಹಾಗೆ ಇವತ್ತು ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಹೆವಿ ವರ್ಕೌಟ್ ಮಾಡಿದ್ದೀನಿ ಇವತ್ತು. ಹ್ಯಾಮರಿಂಗ್ ಮಾಡಿದ್ದೀನಿ, ಹಾಗೆ ಟಯರ್ನೆಲ್ಲ ಲಿಫ್ಟ್ ಮಾಡಿದ್ದೀನಿ. ಸೊ ಇಷ್ಟು ಇದೊಂದು 45 kg ಇರ್ಬೋದು ಅನ್ಕೋತೀನಿ. 45 to 60 kg ಒಳಗಡೆ ಇದೆ ಇದು. ಸೊ ಅದನ್ನು ಲಿಫ್ಟ್ ಮಾಡ್ತೀನಿ. ಲಿಫ್ಟ್ ಮಾಡಿ 2-3 ರೌಂಡ್ ಮಾಡ್ತೀನಿ ಇದನ್ನು. ಸೊ ಸ್ಟ್ರೆಂತ್ ನೋಡಿ, ಇದೆ ಅಲ್ವಾ ಸ್ಟ್ರೆಂತ್, ಇದು ಬೇಕು, ಇಂಪಾರ್ಟೆಂಟು. ಸೊ ಸಣ್ಣ ದಪ್ಪ ಅನ್ನೋದಕ್ಕಿಂತನೂ ಮೇನ್ಲಿ ಸ್ಟ್ರೆಂತು, ಹೆಲ್ತು, ಹಾರ್ಮೋನ್ಸು, ಹ್ಯಾಪಿ ಹಾರ್ಮೋನ್ಸು ಎಲ್ಲ ರಿಲೀಸ್ ಆಗುತ್ತೆ ಎಕ್ಸಸೈಸ್ ಮಾಡಿದ್ರೆ. ಅದಾದಮೇಲೆ ಮನೆಗೆ ಬರ್ತಾ ತರಕಾರಿ ತೊಗೊಂಡು ಮನೆಗೆ ಬಂದೆ. ತರಕಾರಿ ಇದ್ದರೆ ಮನೆಯಲ್ಲಿ ಸ್ಟಾಕ್ ಇದ್ದರೆ ನಮ್ಗೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ. ನನಗೆ ಯಾವಾಗ ಏನು ಬೇಕೋ ತೊಗೊಬೋದು. ಸೊ ತೊಗೊಂಡು ಬಂದು ಅದನ್ನೆಲ್ಲ ತೊಳೆಯೋದು, ಅದನ್ನು ಕ್ಲೀನ್ ಮಾಡೋದು. ಅದಾದಮೇಲೆ ನೋಡಿ ಕಾಗೆಗಳು ಎಷ್ಟು ಚೆನ್ನಾಗಿ ಮುದ್ದಾಡ್ತಿದ್ವು ಅಂದರೆ ಕೇಳಿಬಿಡಿ, ಅಷ್ಟು ಚೆನ್ನಾಗಿ ಮುದ್ದಾಡ್ತಾಯಿದ್ದವು 2 ಕಾಗೆಗಳು. ತುಂಬ ಕ್ಯೂಟ್ ಅನ್ನಿಸ್ತಾಯಿತ್ತು. ಈ ಕಾಗೆಗಳು ಏನಂದರೆ ನಾನೇ ಊಟ ಕೊಡಬೇಕು, ಹೋಗಿ ಊಟ ಕೊಟ್ಟರೆ ನಾನು ಕೊಟ್ಟರೆ ಮಾತ್ರ ತಿಂತವೆ, ಇಲ್ಲ ಎಷ್ಟು ಕೊಟ್ಟರೆ ತಿಂತವೆ, ಇನ್ಯಾರು ಊಟ ಕೊಟ್ಟರು ತಿನ್ನಲ್ಲ, ಹಂಗೆ ಹಾರೋಗ್ತವೆ. ಯಾವತ್ತೋ ಒಂದೊಂದ್ಸಲ ತಿಂತವೆ, ಬಟ್ ಡೈಲಿ ನಾವು ಕೊಟ್ಬಿಟ್ಟು ಹೋಗಿ ಮಾತಾಡಿಸ್ಬೇಕು. ಏನು ತಿನ್ನು ಅಂದಮೇಲೆ ತಿಂದು ಕಾಗೆ ಹೋಗುತ್ತೆ. ಒಂದೇ ಕಾಗೆ ಬರುತ್ತೆ ಊಟಕ್ಕೆ ಮಾತ್ರ. ಇವತ್ತೇನು 2 ಬಂದು ಕೂತ್ಕೊಂಡು ಇಬ್ಬರು ಮುದ್ದಾಡ್ತಿದ್ದಾರೆ ಚೆನ್ನಾಗಿ. ತುಂಬ ಚೆನ್ನಾಗಿ ಅನ್ನಿಸ್ತದೆ ನೋಡಿ. ಅದಾದಮೇಲೆ ಮಾಡಿದ್ದೆ ನಾನಿತ್ತು ಮಶ್ರೂಮ್ ಕರಿ. ಸೊ ಅದಕ್ಕೆ ಅನ್ನ ಮತ್ತು ದಾಲು ಮತ್ತು ಸಲಾಡು ಮಾಡಿಕೊಂಡೆ, ಅದ್ರ ಜೊತೆಗೆ ಎಗ್ಗು ಆ್ಯಸ್ ಯೂಶ್ವಲಿ. ಸೊ ಇದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಡಯಟ್, ಬ್ಯಾಲೆನ್ಸ್ಡ್ ಲಂಚ್ ಮೀಲು. ತುಂಬ ಚೆನ್ನಾಗಿತ್ತು. ಪಲ್ಯನೂ ಅಪರೂಪಕ್ಕೆ ಮಾಡಿದ್ದೆ, ಮಶ್ರೂಮ್ ಪಲ್ಯ. ಒಂದೊಂದ್ಸಲ ಚೇಂಜಾಗಿ ಊಟ ಮಾಡಬೇಕು ಅನ್ನಿಸ್ದಾಗ ಮಶ್ರೂಮ್ ಪಲ್ಯಗಳು ಮಾಡ್ಕೊತೀನಿ. ಇವಾಗೆಲ್ಲ ಸೊಪ್ಪು ಈ ಮಳೆಗಾಲದಲ್ಲಿ ಜಾಸ್ತಿ ಸಿಗ್ತಾನೂ ಇಲ್ಲ, ಹಾಗೆ ತಿನ್ನಲೂಬಾರ್ದಂತೆ ಜಾಸ್ತಿ ಇಲ್ಲಿ, ಯಾಕೆಂದರೆ ತುಂಬ ನೀರೆಲ್ಲ ಕುಡಿದಿರುತ್ತೆ, ಹೊಟ್ಟೆ ನೋವು ಬರುತ್ತೆ ಅಂತಾರೆ. ಸೊ ಹಾಗಾಗಿ ಮಾಡ್ತಿಲ್ಲ, ಸಿಗ್ತಾನೂ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಹಾಗಾಗಿ ಮಾಡ್ತಾನೇ ಇಲ್ಲ. ಇದ್ದಿದ್ರಲ್ಲಿ ಹೆಂಗೋ ಫೈಬರ್ ಹೆಂಗೆ ಬೇಕು ಹಾಗೆ ಮೇಂಟೈನ್ ಮಾಡ್ಕೊತೀನಿ. ಯಾವ ತರಕಾರಿನಲ್ಲಿ ಜಾಸ್ತಿ ಫೈಬರ್ ಇದೆ ಅದರಲ್ಲಿ ಮಾಡ್ಕೊಂಡು ತಿಂತೀನಿ. ಮಾತ್ರ ಸಖತ್ತಾಗಿತ್ತು ಊಟ. ಇವತ್ತು ನಮ್ಮ ಮನೆಯವರು ಆಫೀಸಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಒಬ್ಬಳೇ ಆರಾಮಾಗಿ ಮನೆಗೆ ಇರ್ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಧ್ಯೆ ಟಿ ವಿ ನೋಡಿಕೊಂಡು. ಸೊ ಇವತ್ತು ಬಾತ್ರೂಮ್ ಎಲ್ಲ ತೊಳೆಯೋದಿತ್ತು. 3 ಬಾತ್ರೂಮ್ಗಳನ್ನ ಚೆನ್ನಾಗಿ ಉಜ್ಜಿ ತೊಳೆದು ಅಲ್ವಾ, ಲೇಡೀಸ್ಗೆ ಲೈಫಲ್ಲಿ ಏನೇನು ಕೆಲಸ ಅಂದರೆ ಒಂದಾದಮೇಲೆ ಒಂದಿನ ಫ್ರಿಜ್ ಇರಿದ್ರೆ, ಒಂದಿನ ಬೆಡ್ಶೀಟ್ ಚೇಂಜ್ ಮಾಡಿರುತ್ತೆ, ಒಂದಿನ ಬೆಡ್ಶೀಟ್ ಚೇಂಜ್ ಮಾಡಿದ್ರೆ, ಒಂದಿನ ಬಾತ್ರೂಮ್ ತೊಳೆದಿರುತ್ತೆ. ಸೊ ಬರೀ ಕೆಲಸನೇ ಆಗುತ್ತೆ. ವಿಸಿಟ್ ಸೂಪರ್. ಒಂದೊಂದ್ಸಲ ಜೀವನದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಒಂದೊಂದು ಟೈಮಲ್ಲಿ ನಮಗೆ ಗೊತ್ತೇ ಆಗಲ್ಲ, ಒಂಟಿ ಆಗ್ಬಿಡ್ತೀವಿ. ನಮ್ಮ ಮುಂದೆ ಯಾರೂ ಇಲ್ಲ, ಹಿಂದೆ ಯಾರೂ ಇಲ್ಲ. ತುಂಬ ನೋವಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ಅದರಿಂದ ಕೂಪದಿಂದ ಹೊರಗಡೆ ಬರೋಕ್ಕಾಗಲ್ಲ. ತುಂಬ ಹರ್ಟು, ಅವಮಾನ, ಇನ್ಸಲ್ಟು ಎಲ್ಲ ಆಗಿರುತ್ತೆ. ಬಟ್ ದೇವ್ರು ಇದ್ದೇ ಇರ್ತಾರೆ ನಮ್ಮಿಂದ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಯಾರೂ ಇಲ್ಲ, ತುಂಬ 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 ದುಃಖ ಇರುತ್ತೆ. ಬಟ್ ಬಿಲೀವ್ ಮೀ, ಸತ್ಯ ಯಾವತ್ತೂ ಸಾಯಲ್ಲ. ಸತ್ಯ ನಿಮ್ಮ ಜೊತೆ ಇರುತ್ತೆ. ಸತ್ಯ ದಾರಿ ಯಾವತ್ತೂ ಬಿಡಬೇಡಿ, ಅದು ನಿಮ್ಮನ್ನು ಕಾಪಾಡುತ್ತೆ. ಕಷ್ಟ ಆಗುತ್ತೆ ನಿಜವಾಗ್ಲೂ, ಸತ್ಯ ದಾರಿಲಿ ನಡೆಯೋರಿಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಸತ್ಯಕ್ಕೆ ಯಾವತ್ತೂ ಗೆಲುವಿದೆ. ಅದಾದಮೇಲೆ ಈವ್ನಿಂಗಿಗೆ ಆ್ಯಸ್ ಯೂಶಲ್ಲು ಟೀ ಟೈಮ್, ಫ್ರೂಟ್ ಎಲ್ಲ ತಿಂದಿದೆ ಅನ್ಕೊತೀನಿ ನಾನು, ಅದನ್ನು ಶೂಟ್ ಮಾಡಿಲ್ಲ, ಮರ್ತುಬಿಟ್ಟಿದ್ದೀನಿ. ಅದಾದಮೇಲೆ ನೈಟ್ ಡಿನ್ನರಿಗೆ ಆಮ್ಲೆಟ್ ಅಲಾಂಗ್ ವಿತ್ ವೆಜಿಟೇಬಲ್ಸ್ ಹಾಕ್ಕೊಂಡಿರ್ತೀನಿ. ಸೊ ಅದನ್ನೆಲ್ಲ ಶೂಟ್ ಮಾಡಿಲ್ಲ ನಾನು. ಸೊ ಆಯಿತು, ಇಷ್ಟು ಇವತ್ತಿನ ದಿನದ ನನ್ನ ಒಂದು ಡಯೆಟು. ಸೊ ಪ್ರೋಟೀನ್ ತಿಂದರೆ ನಿಮಗೆ ಸಡನ್ ವೆಯ್ಟ್ ಲಾಸ್ ಕಾಣಿಸಲ್ಲ, ಬಟ್ ನಿಮ್ಮ ಫ್ಯಾಟ್ ಲಾಸ್ ಆಗುತ್ತೆ, ಹಾಗೆ ನಿಮ್ಮ ಮಸಲ್ ಗ್ರೋತ್ ಆಗುತ್ತೆ. ಸೊ ಹಾಗೆ ಸ್ಟ್ರೆಂತ್ ಡೆವಲಪ್ ಆಗುತ್ತೆ. ದಟ್ ಈಸ್ ಅ ಗುಡೆಸ್ಟ್ ವೇ ಆಫ್
ಟು ಬಿ ಹೆಲ್ದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇಗೆ ಇದು ವೆಡ್ನೆಸ್ಡೇದು. ಸೊ ಬೆಳಗ್ಗೆ ಆ್ಯಸ್ ಯೂಶಲು ಲೆಮನ್ ಆ್ಯಂಡ್ ಜೀರಾ ವಾಟರ್ ಕುಡಿತೀನಿ. ದಿನವೆಲ್ಲ ನಾನು 3.5 ಲೀಟರ್, ಒಂದ್ಸಲ 4 ಲೀಟರ್ಸ್ ಮೇಲೂ ಆಗಿರುತ್ತೆ. ಯಾಕೆಂದರೆ ಜಿಮ್ಗೂ ಕ್ಯಾರಿ ಮಾಡ್ತೀನಲ್ವ 1 ಲೀಟ್ರ್ ಬಾಟಲು. ಸೊ ಅದು ಕೂಡ ಖಾಲಿ ಆಗಿಬಿಡುತ್ತೆ. ಸೊ ನೀರು ಕುಡಿಯೋದ್ರಿಂದ ನೋಡಿ ನನ್ನ ಸ್ಕಿನ್ಗೆ ಯಾವುದೇ ಇವಾಗಂತೂ ಹೇರ್ ಇಲ್ಲದೆ ಇರೋದ್ರಿಂದ ಸೊ ಬೆಳಗ್ಗೆ ಸ್ವಲ್ಪ ಒಂದು 10 ಮಿನಿಟ್ಸ್ ನಾನು ಮೆಡಿಟೇಷನು ಮತ್ತು ಬ್ರೀತಿಂಗ್ ಎಕ್ಸಸೈಸು ಅದನ್ನೆಲ್ಲ ಮಾಡ್ತೀನಿ. ಸೊ ಅದು ಕಾಮ್ನೆಸ್ ಮಾಡುತ್ತೆ ಮೈಂಡ್ಗೆ. ಈಗ ರೆಗ್ಯುಲರಾಗಿ ಮಾಡೋಕ್ಕಾಗ್ತಾಯಿಲ್ಲ, ಟೈಮೇ ಸಿಗ್ತಾಯಿಲ್ಲ, ಬಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹೇರ್ ಇಲ್ಲದೆ ಇರೋದ್ರಿಂದ ನನ್ನ ಸ್ಕಿನ್ನಿಗೆ ಏನೂ ಆಗ್ತಾಯಿಲ್ಲ, ಯಾವ ಕ್ರೀಮನ್ ಮಾಯ್ಶ್ಚರೈಸರ್ ಕೂಡ ಆಗ್ತಾಯಿಲ್ಲ ಈಗ ನಾನು. ಸೀರಿಯಸ್ಲಿ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ, ಏನೂ ಹಾಕಿಲ್ಲ. ಸೊ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಆ್ಯಸ್ ಯೂಶ್ವಲಿ ಎಗ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಎಷ್ಟು ಲೈಟಾಗಿ ಅನಿಸುತ್ತೆ, ಅಟ್ ದ ಸೇಮ್ ಟೈಮ್ ಎಗ್ಗು ತಿಂತಾ ಇರೋದ್ರಿಂದ ಹೊಟ್ಟೆ ಫುಲ್ ಅನಿಸುತ್ತೆ, ಬಾರ್ ಹೊಟ್ಟೆ ಹಸಿ ಅನಿಸಲ್ಲ. ಆ್ಯಸ್ ಕಂಪೇರ್ ಟು ಈಗ ನೀವು ಸ್ಮೂದಿ ಕುಡಿದ್ರೆ ಸ್ವಲ್ಪ ಬೇಗ ಹೊಟ್ಟೆ ಹಸಿ ಅಂತೆ ಹಸಿ ಅನಿಸುತ್ತೆ. 12:30ವರೆಗೆ 12:30 1 ಗಂಟೆವರೆಗೆ ನಿಮ್ಗೆ ಹೊಟ್ಟೆನೇ ಹಸಿಲ್ಲ ಈ ಥರ ಪ್ರೋಟೀನ್ ರಿಚ್ ಇರುವಂಥ ಫುಡ್ಡನ್ನ ತಗೊಂಡ್ರೆ. ಅದಾದಮೇಲೆ ಇನ್ನೇನಪ್ಪ ಜಿಮ್ಗೆ ಹೋಗಿ ಬರೋಣ. ನೋಡಿ ಚೇಂಜಸ್ ಕಾಣಿಸ್ತಾ ಇದೆ ನನ್ನ ಬಾಡಿನಲ್ಲಿ ದಿನೇ. ಸೊ ನನಗೆ ಗೊತ್ತಾಗ್ತಾಯಿದೆ, ನಿಮ್ಗೆ ಗೊತ್ತಾಗಲ್ಲ, ಇನ್ನೂ ದಪ್ಪ ಕಾಣ್ತಿದ್ದೀನಿ ಅನ್ಕೋತೀನಿ, ಬಟ್ ಸಮ್ ಚೇಂಜಸ್ ನಾನು ಐ ಕ್ಯಾನ್ ಅಬ್ಸರ್ವ್. ಸೊ ಅದಾದಮೇಲೆ ಜಿಮ್ಮಲ್ಲಿ ಇವತ್ತು ಬ್ಯಾಕ್ ವರ್ಕೌಟು ಡೆಡ್ ಲಿಫ್ಟಿಂದ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನೆಲ್ಲ 3 ಸೆಟ್ಸ್ ಮಾಡ್ತೀನಿ ನಾನು. 15 ರೆಪ್ಸ್ ಇರುತ್ತೆ, ಹಾಗೆ 3 ಸೆಟ್ಸ್ ಮಾಡ್ತೀನಿ. ಸೊ ನನ್ನ ಕೆಲ ಆದಷ್ಟು ಈ ವೆಯ್ಟನ್ನ ಮಾಡ್ತೀನಿ, ಬಟ್ ವೆಯ್ಟ್ ಸ್ಟ್ರೆಂತ್ ಚೆನ್ನಾಗಿ ಆಗ್ತಾಯಿದೆ. ಈಗ ನಾನು 60ವರೆಗೆ ಎತ್ತುತ್ತಾ ಇದೆ, ಈಗ 70-80ವರೆಗೆ ಹೋಗ್ತಾಯಿದ್ದೀನಿ. ಸೊ ದಟ್ಸ್ ದ ಚೇಂಜ್ ಐ ಆಮ್ ಸೀಯಿಂಗ್. ಲ್ಯಾಟ್ ಪುಲ್ ಡೌನ್ ಇದನ್ನೆಲ್ಲ ಮಾಡ್ತೀನಿ. ಬ್ಯಾಕ್ ವರ್ಕೌಟ್ ಏನೇನಾಗುತ್ತೆ ಅದೆಲ್ಲ ಕರೆಕ್ಟಾಗಿ ಮಾಡಿ, ಮತ್ತು ಸ್ವಲ್ಪ ಕಾರ್ಡಿಯೋ ಅಥವಾ ಫಂಕ್ಷನಲ್ ಯಾವುದಾದ್ರೂ ಒಂದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಟ್ರೆಡ್ಮಿಲ್ ಆಗಿರ್ಬೋದು, ಕ್ರಾಸ್ ಫಿಟ್ನರ್ ಇದಾಗಿರ್ಬೋದು, ಕ್ರಾಸ್ ಟ್ರೈನರ್ಸ್ ಆಗಿರ್ಬೋದು, ಅಥವಾ ಆ್ಯಪ್ಸ್ ಆಗಿರ್ಬೋದು, ಒಂದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಪ್ಸನ್ನ ಅಷ್ಟು ಇಗ್ನೋರ್ ಮಾಡ್ತಿದ್ದೆ ಫಸ್ಟು, ಈಗ ಇಗ್ನೋರ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮನೆಗೆ ಬಂದಾದಮೇಲೆ ಆ್ಯಸ್ ಯೂಶ್ವಲು ಇದಿತ್ತು, ಹಣ್ಣು ಸಿಕ್ತು. ಮತ್ತು ಇವತ್ತು ಯಾವುದಪ್ಪ ಇದು ನೇರಳೆ ಹಣ್ಣು. ಸೊ ಇದಂತೂ ಚೆನ್ನಾಗಿತ್ತು, ಸ್ವೀಟಾಗಿತ್ತು, ತೊಗೊಂಡು ತಿಂದೆ, ಚೆನ್ನಾಗಿತ್ತು. ಸೊ ನನ್ನ ಮುಖನೂ ತೊಳೆದಿರಲಿಲ್ಲ, ನಾನು ನಿಜ ಹೇಳ್ತೀನಿ. ಜಿಮ್ಮಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಎದ್ದು ಮುಖಕ್ಕೆ ನೀರು ಹಚ್ಕೊಂಡಿದ್ದು, ಬ್ರಷ್ ಮಾಡಿದ್ದು ಅಷ್ಟೇ. ಸೊ ಇನ್ನೇನು ಮಾಡಿಲ್ಲ, ಸುಮ್ಮನೆ ಹಂಗೆ ಡೈರೆಕ್ಟಾಗಿ ಹೋಗ್ತಾಯಿದ್ದೀನಿ ಜಿಮ್ಮಿಗೆ. ಎಷ್ಟು ಆರಾಮಾದ್ರೆ ಈಗ ತಲೆ ಬಾಚಂಗಿಲ್ಲ, ಮೇಕಪ್ ಮಾಡೋಂಗಿಲ್ಲ, ಆರಾಮಾಗಿ ಹೋಗೋದು ಬರ್ಬೋದು. ಬಟ್ ಸ್ಕಿನ್ ನೋಡಿ ಚೆನ್ನಾಗಿದೆ. ಸೊ ತಲೆನೇ ಕೆಡ್ಸ್ಕೊಳಂಗಿಲ್ಲ, ಈಗ ಒಂಥರ ಫ್ರೀ ಆಗಿಬಿಟ್ಟಿದ್ದೀನಿ ನಾನು. ಏನು ತಲೆನೇ ಕೆಡ್ಸ್ಕೊತಾ ಇಲ್ಲ, ಅದೊಂಥರ ಮಜಾ ಬರ್ತಾಯಿದೆ ಇವಾಗ. ಅಯ್ಯೋ ಹೋಗೋದಾಗೆ ಸುಮ್ಮನೆ ಹೋಗ್ತಾಯಿದ್ದೀನಿ. ಮೊದಲು ತಲೆ ಬಚ್ಕೊಂಡು ತಲೆ ಕೂದಲಿಲ್ಲ ಅಂದ್ರೂ ನಾನು ಮುಖಕ್ಕೆ ಮಾಯ್ಶ್ಚರೈಸರ್ ಹಾಕ್ಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡು, ಕಾಜಲ್ ಹಾಕ್ಕೊಂಡು ಹೋಗ್ತಿದ್ದೆ. ಈಗ ಅದನ್ನೂ ಮಾಡ್ತಾಯಿಲ್ಲ, ಅಂದ್ಬಿಟ್ಟು ಸುಮ್ಮನೆ ಡೈರೆಕ್ಟಾಗಿ ಹಿಟ್ ಮಾಡ್ತಾಯಿದ್ದೀನಿ. ಸೊ ಒಂದು ರೀತಿ ನನಗೆ ನಾರ್ಮಲ್ ಅನಿಸ್ತಾ ಇದೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಲಂಚ್ ತಿಂದೆ. ಲಂಚಿಗೆ ಏನೋ ಮಾಡಿದೆ, ಸೋರೆಕಾಯಿ ಪಲ್ಯ ಮಾಡಿದೆ, ಅದು ತಿಂದೆ. ಅದಾದಮೇಲೆ ಈವ್ನಿಂಗಿಗೆ ಫ್ರೂಟ್ ಟೈಮ್ ಮ್ಯಾಂಗೋ ಇತ್ತು. ಮ್ಯಾಂಗೋ ತಿನ್ನಬಾರ್ದು ಅಂತ ಅನ್ಕೋತೀನಿ, ಬಟ್ ಮ್ಯಾಂಗೋ ಇದ್ಮೇಲೆ ಅದ್ರ ಗಮನಕ್ಕೆ ಎಲ್ಲಿ ಬಿಡುತ್ತೀವಿ ನಾವು. ಸೊ ತಿಂದೆ. ಸೊ ಇದು ನನ್ನ ಇವತ್ತಿನ ದಿನವಾಗಿತ್ತು. ಸೊ ಇಷ್ಟು ದಿನದ ವಿಡಿಯೋ ಆಗಿದೆ. ಸೊ ನಿಮ್ಮ ಕಮೆಂಟ್ಸನ್ನು ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ಅಲ್ಲಿವರೆಗೆ ನಮಸ್ಕಾರ.